ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಏನಪ್ಪಾ ಮುದ್ದೆ ಮಾಡ್ತಿದ್ದೀನಿ ಅನ್ಕೊಂಡಿದ್ದೀರಾ? ಹೌದು. ಇದು ಬಂದು ಸ್ಪೆಷಲ್ ಮುದ್ದೆ. ಅದರಲ್ಲೂ ಶುಗರ್ ಪೇಷಂಟ್‌ಗಳಿಗೆ ಅಂತಾನೆ ಮಾಡ್ತಿರೋ ಹೆಲ್ದಿ ಆಗಿರೋಂಥ ಮುದ್ದೆ. ಬನ್ನಿ ಇದು ಹೇಗ್ ಮಾಡೋದು, ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಬರೋಣ. ಇದು ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಲ್ಲ. ಬಟ್ ಶುಗರ್ ಪೇಷಂಟ್‌ಗಳಿಗೆ ತುಂಬಾನೇ ಹೆಲ್ದಿ ಆಗಿರುತ್ತೆ. ಬೇಗ ಹೊಟ್ಟೆ ಹಶ್ವಾಗಲ್ಲ. ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ನೋಡಿ ಮೊದಲಿಗೆ ಉದ್ದಿನಕಾಳು ತಗೊಳ್ತಿದ್ದೀನಿ. ಕಪ್ಪು ಉದ್ದಿನಕಾಳು. ನಾನಿಲ್ಲಿ 1 ಕೆಜಿ ಆಗೋಷ್ಟು ಕಪ್ಪು ಉದ್ದಿನಕಾಳನ್ನ ತಗೊಳ್ತಾ ಇದ್ದೀನಿ. ಹಾಗೇನೆ 1 ಕೆಜಿ ಆಗೋಷ್ಟು ಗೋಧಿ. ಹಾಗೆ 1 ಕೆಜಿ ಆಗೋಷ್ಟು ರಾಗಿ. ಹಾಗೆ 1 ಕೆಜಿ ಆಗೋಷ್ಟು ಕೆಂಪಕ್ಕಿ. ಇದು ಶುಗರ್ ಪೇಷಂಟ್‌ಗೆ ಅಂತಲೇ ಹೇಳ್ತಾರೆ. ಇದು ಒಂದು ₹200 ಮೇಲೆ ಆಗುತ್ತೆ 1 ಕೆಜಿ. ಹಾಗೇನೆ ಮೆಂತ್ಯ 2 ಕೆಜಿ ಮೆಂತ್ಯ ತಗೊಂಡಿದ್ದೀನಿ. ಎಲ್ಲವೂ ಒಂದೊಂದು ಕೆಜಿ ಆದ್ರೆ ಮೆಂತ್ಯ ಮಾತ್ರ 2 ಕೆಜಿ. ಹಾಗೆ ಸಜ್ಜೆ 1 ಕೆಜಿ. ಇಷ್ಟನ್ನು ನಾವು ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ಬನ್ನಿ ಮೊದಲಿಗೆ ಮೆಂತ್ಯನ ಹುರ್ಕೊಳ್ಳೋಣ. ನಾನಿಲ್ಲಿ 2 ಕೆಜಿ ಮೆಂತ್ಯ ತಗೊಂಡಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಹುರ್ಕೋಬೇಕಾಗತ್ತೆ. ಇದನ್ನ ಹುರಿದು ಮಾಡೋದ್ರಿಂದ ಬೇಗ ಕೆಡಲ್ಲ. ಹಾಗೆ ಮುದ್ದೆ ಕೂಡ ಟೇಸ್ಟಿಯಾಗಿರುತ್ತೆ. ತಿನ್ಲಿಕ್ಕೆ ತುಂಬಾ ಕಹಿ ಅನ್ಸಲ್ಲ. ಹಾಗಾಗಿ ಸ್ವಲ್ಪನೇ ಮೆಂತ್ಯನ ಹಾಕ್ಕೊಂಡು ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ಇದೆಲ್ಲವೂ ಪ್ರೊಸೀಜರ್ ಮುಗಿಯೋದಕ್ಕೆ ಒಂದು 25-30 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಈಗ ಮೆಂತ್ಯ ಎಲ್ಲ ಹುರಿದು ಸೈಡ್ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಸಜ್ಜೆ ಹಾಕ್ಕೊಳ್ತಾ ಇದ್ದೀನಿ. ಸಜ್ಜೆನೂ ಸಹ ಒಂದು 3 ಸಲ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಸಜ್ಜೆ ಕೂಡ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಹಾಗೇನೆ ರಾಗಿನ ಹುರ್ಕೊಳ್ತಾ ಇದ್ದೀನಿ. ರಾಗಿನೂ ಸಹ ಸ್ವಲ್ಪನೇ ಒಂದು 3 ಸಲ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ನೀಟಾಗಿ ಹುರ್ಕೋಬಹುದು. ಹಾಗಾಗಿ ರಾಗಿನೂ ಸಹ ಒಂದು 3 ಸಲ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಅಕ್ಕಿ. ಇದು ಕೆಂಪಕ್ಕಿ ಅಂದ್ರೆ ನಾರ್ಮಲ್ ಅಕ್ಕಿ ಅಲ್ಲ. ಇದು ಸ್ವಲ್ಪ ತುಂಬಾನೇ ಗಟ್ಟಿ ಇರುತ್ತೆ. ಇದು ಕೆಜಿ ಬಂದು ₹230 ಏನೋ ಬೀಳುತ್ತೆ. ಇದು ಹಾಕೋದ್ರಿಂದ ಶುಗರ್ ಪೇಷಂಟ್‌ಗೆ ಅಂತಾನೆ ಹೇಳ್ತಾರೆ ಈ ರೈಸ್‌ನ. ಹಾಗಾಗಿ ಇದನ್ನು 1 ಕೆಜಿ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಹುರ್ದ್ಬಿಟ್ಟು ಸೈಡ್ ಇಟ್ಕೊಂಡಿದ್ದೀನಿ. ಈಗ ಗೋಧಿನ ಹಾಕ್ಕೊಳ್ತಾ ಇದ್ದೀನಿ. ಗೋಧಿನೂ ಹುರ್ದಾಯ್ತು. ಈಗ ಉದ್ದಿನಕಾಳಂತೂ ಸ್ವಲ್ಪನೇ ಹಾಕ್ಕೊಂಡು ಒಳ್ಳೆ ಘಮ ಬರುತ್ತೆ ಅಷ್ಟೇ ಅಲ್ಲ, ಇದು ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಿಧಾನವಾಗಿ ಸ್ಪೇಸನ್ಸಿಂದ ಹುರ್ಕೋಬೇಕಾಗತ್ತೆ ತಾಳ್ಮೆಯಿಂದ. ನೋಡಿ ಈಗ ಎಲ್ಲವೂ ಹುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನ ಮೆಲ್ಲಗೆ ಹಾಕ್ಸ್ಕೊಂಬರ್ತೀನಿ. ಬಂದಾದ್ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಮಿಲ್ಲಿಗೆ ಹಾಕ್ಸ್ಕೊಂಬಂದಿರೋಂಥ ಹಿಟ್ಟಿದು. ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು 15 ದಿವಸಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ನೀವು ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾರ್ಮಲ್ ನಾವು ರಾಗಿ ಮುದ್ದೆ ಹೇಗೆ ಮಾಡ್ತೀವಿ ಅದೇ ರೀತಿನೇ ಗಂಟೇನು ಕಟ್ಟಲ್ಲ. ಯಾಕಪ್ಪ ಅಂದ್ರೆ ಇದು ಹುರಿದಿರ್ತೀವಲ್ಲ, ಹಾಗಾಗಿ ಗಂಟು ಕಟ್ಟಲ್ಲ. ಒಂದು ಪಾತ್ರೆಗೆ ನೀರು ಹಾಕಿ, ನೀರು ಕಾಯೋ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಳ್ಳಿಸ್ಕೋಬೇಕು. ಮಳ್ಳದ ನಂತರ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾನು ಯಾವಾಗಲೂ ಹೇಗೆ ಮಾಡ್ತೀನೋ ಆ ರೀತಿ ತೋರಿಸ್ಕೊಳ್ಳಿ. ನೀವು ನಿಮ್ಮ ಮನೇಲಿ ಹೇಗೆ ಮಾಡ್ತೀರೋ ರಾಗಿ ಮುದ್ದೆನ ಅದೇ ಪ್ರೊಸೀಜರಲ್ಲಿ ನೀವು ಇದನ್ನ ಮಾಡ್ಕೋಬಹುದು. ನಾನು ರಾಗಿ ಮುದ್ದೆ ಮಾಡಿದ್ರು ಇದೇ ರೀತಿನೇ, ಈ ಥರ ಮೆಂತ್ಯ ಮುದ್ದೆ ಮಾಡಿದ್ರು ಇದೇ ಥರನೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. 5 ನಿಮಿಷ ಆದ ನಂತರ ಈ ರೀತಿ ಕಲಿಸ್ಕೊಳ್ತೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಈಗ ನೋಡ್ಕೊಳ್ತೀನಿ ಹಿಟ್ಟು ಬೇಕಾಗುತ್ತಾ ಇಲ್ವಾ ಅಂತ ನೋಡ್ಕೊಂಡು, ಸಾಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ಕಲ್ಸೋವಾಗಲೇ ಗೊತ್ತಾಗುತ್ತೆ ನಮ್ಗೆ ಹಿಟ್ಟು ಬೇಕೋ ಬೇಡವಾ ಅಂತ. ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ರಾಗಿ ಮುದ್ದೆ ಮಾಡಿದ್ರು ಇದೇ ರೀತಿನೇ ಮಾಡ್ಕೊಳ್ಳೋದು. ನಾನು ಕೆಲವ್ರು ಏನು ಮಾಡ್ತಾರೆ, ಹಸಿಟ್ಟು ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ. ಬಟ್ ನನಗದು ತುಂಬ ಗಂಟು ಗಂಟು ಅನಿಸುತ್ತೆ. ನನಗೆ ಅದು ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ನಾನು ಇದೇ ರೀತಿನೇ ಮಾಡ್ಕೊಳ್ಳೋದು. ನೀಟಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾನು ಇದರ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಏನಂತ ಕುಮ್ಮಲ್ಸೋದು ಅಂತಾರೆ, ಹಾಗೆ ಬಿಟ್ಬಿಡ್ತೀನಿ ಸ್ಟವ್ ಮೇಲೆ. ನೋಡಿ ಈಗ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ. ಹಾಗೆಯೇ ಅದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನಂತರ ತೆಗೆದು ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಈ ರೀತಿ ಇನ್ನೊಂದ್ಸಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು, ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ತೊಳಸೋದು ಅಂತೀವಿ. ಈ ರೀತಿ ನೀಟಾಗಿ ತೊಳಸ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ತುಂಬ ಕಹಿ ಅಂತ ಏನು ಅನ್ಸಲ್ಲ. ಕಹಿ ಇದ್ರೇ ಶುಗರ್ ಪೇಷಂಟ್ಗೆ ಒಳ್ಳೆಯದು ಕೂಡ. ಅದರಲ್ಲೂ ವಯಸ್ಸಾದವರು ಯಾರ ಮೇಲೆ ಇರ್ತಾರೆ ಶುಗರ್ ಪೇಷಂಟುಗಳು, ಅಂಥವ್ರಿಗೆ ಡೈಲಿ ಈ ಥರದ್ದು ಒಂದು ಮುದ್ದೆ ಮಾಡಿಕೊಡೋದ್ರಿಂದ ಅವ್ರಿಗೆ ಹೆಲ್ದಿಯಾಗೂ ಇರುತ್ತೆ. ಹಾಗೆಯೇ ಇದನ್ನು ತಿನ್ನೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಬೇಗ ಹೊಟ್ಟೆ ಹಸಿವು ಅನ್ನೋದು ಆಗಲ್ಲ. ಹಾಗಾಗಿ
ಡೈಲಿ ಒಂದು ಮುದ್ದೆ ಕೊಟ್ರೂ ಸಾಕಾಗುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರಿದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಡಯೆಟ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಶುಗರ್ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ. ಕಮ್ಮಿ ಅಂತೂ ಆಗಲ್ಲ, ಕಂಟ್ರೋಲ್ ಖಂಡಿತ ಬರುತ್ತೆ. ನಾನು ಟ್ರೈ ಮಾಡಿನೇ ನಿಮಗೆ ಹೇಳ್ತಿರೋದು. ಹಾಗಾಗಿ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.